ನಮಸ್ಕಾರ. ಫ್ರೀಡಮ್ ಸ್ಪೆಷಲ್ಗೆ ಸ್ವಾಗತ. ನಾನು ಓಂ ಪ್ರಕಾಶ್ ನಾಯಕ್. ಕೂಲಿ ರಜನಿಕಾಂತ್ ಸಿನಿಮಾ ರಿಲೀಸ್ ಆಗೋಕ್ಕೆ ಇನ್ನೂ ಬರೀ 48 ಗಂಟೆಗಳು ಮಾತ್ರ ಬಾಕಿ ಇದೆ. ಈಗಾಗಲೇ ಸಿನಿಮಾ 50 ಕೋಟಿ ಕಲೆಕ್ಷನ್ ದಾಟಿ ಮುಂದೆ ಹೋಗಿದೆ. ಇನ್ನೂ ಸಿನಿಮಾನೇ ರಿಲೀಸ್ ಆಗಿಲ್ಲ. ರಜನಿಕಾಂತ್ ಮೇನಿಯಾ ಇಷ್ಟೊಂದಿದೆ ಅಂದರೆ 50 ವರ್ಷಗಳಿಂದ ಇದು ನಡೀತಾನೆ ಬರ್ತಾ ಇದೆ. ನಾನ್ ಸ್ಟಾಪ್ 50 ಇಯರ್ಸ್. ಈಗ 50 ವರ್ಷಗಳ ಹಿಂದೆ 1975ರಲ್ಲಿ ರಜನಿಕಾಂತ್ ಮಡ್ರಾಸಿಗೆ ಹೋಗಿ ಅಲ್ಲಿ ಮಾಡಿದ್ದು ಅಪೂರ್ವ ರಾಗಂಗಳನ್ನೋ ಫಸ್ಟ್ ಫಿಲ್ಮ್ ಕೆ ಬಾಲಚಂದ್ರ ಅವ್ರದ್ದು. ಆ ಸಿನಿಮಾದಲ್ಲಿ ಅವ್ರು ಮಾಡಿದ್ದು ಒಂದು ಚಿಕ್ಕ ಪಾತ್ರ, ಒಬ್ಬ ನತದೃಷ್ಟ ಗಂಡನ ಪಾತ್ರ. ಆದರೆ ಆ ಪಾತ್ರದಿಂದ ಸಿನಿಮಾಗೆ ಎಂಟ್ರಿ ಕೊಟ್ಟ ರಜನಿಕಾಂತ್ ಇವತ್ತಿನವರೆಗೂ ತಿರುಗಿ ನೋಡಿದ್ದೇ ಇಲ್ಲ. ಅದಕ್ಕೂ ಮೊದಲು ಬೆಂಗಳೂರಲ್ಲಿ ರಜನಿಕಾಂತ್ ಕಂಡಕ್ಟರ್ ಆಗಿದ್ದರು. ನಿಮಗೆಲ್ಲ ಗೊತ್ತಿರ್ಬೋದು, ಶಿವಾಜಿನ ರೂಟಲ್ಲಿ ರಜನಿ ಕಂಡಕ್ಟರ್ ಆಗಿದ್ದರು. ಕಂಡಕ್ಟರ್ ಆಗಿ ಅವರು ಸಿನಿಮಾ ಮಾಡೋ ಅಂದರೆ ಸಿನಿಮಾದಲ್ಲಿ ನಡಿಸೋ ಕನಸು ಕಾಣ್ತಾಯಿದ್ರು. ಮಡ್ರಾಸ್ಗೆ ಹೋಗೋದಕ್ಕೆ ಅವ್ರ ಹತ್ರ ದುಡ್ಡಿರಲಿಲ್ಲ. ಅವಾಗ ಚೆನ್ನೈನ ಮಡ್ರಾಸ್ ಅಂತ ಕರಿತಾಯಿದ್ರು. ಹಾಗಾಗಿ ಫ್ರೆಂಡ್ಸ್ ಹತ್ರ ದುಡ್ಡು ಕಲೆಕ್ಟ್ ಮಾಡಿ ಅವರು ಮಡ್ರಾಸ್ಗೆ ಹೋಗಿದ್ದು. ಅಲ್ಲಿ ಹೋಗಿ ಅಲ್ಲಿ ತಿರ್ಬೇಕಾದ್ರೆ ಅವ್ರು ಮಾಡೋ ಸ್ಟೈಲು ಅಂದರೆ ಏನು, ಸಿಗರೇಟ್ ಹಿಂಗೆ ಇದು ಮಾಡ್ತಾರೆ, ಡಿಫ್ರೆಂಟ್ ಮ್ಯಾನರಿಸಮ್ ಇದೆ. ಅಂದರೆ ರಜನಿ ಮ್ಯಾನರಿಸಮ್ ಬೇರೆ ಯಾರಿಗೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಮ್ಯಾನರಿಸಮಿಂದ ಅವರು ಏನು ಬಾಲಚಂದ್ರ ಅವರ ಕಣ್ಣಿಗೆ ಬಿದ್ದರು. ಹಾಗಾಗಿ ಬಾಲಚಂದ್ರ ಅವರಿಗೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾದಲ್ಲಿ ಚಾನ್ಸ್ ಕೊಟ್ಟರು. ಅವ್ರು ಫಸ್ಟ್ ಚಾನ್ಸ್ ಕೊಟ್ಟಿದ್ದು ಅಪೂರ್ವ ರಾಗಂಗಳಲ್ಲಿ ಒಂದು ಚಿಕ್ಕ ಪಾತ್ರ. ಅದಾದಮೇಲೆ ಅಪೂರ್ವ ರಾಗಂಗಳು ಕೆ ಬಾಲಚಂದ್ರ ಅವರು ಇದು ಮಾಡಿದ್ದು. ಅದಾದಮೇಲೆ ಅಂತುಲೇನಿ ಕಥಾ ಅಂತ 1976ರಲ್ಲಿ ಅವರು ಎರಡನೇ ಸಿನಿಮಾ ಮಾಡಿದರು. ಅದರಲ್ಲಿ ಅವರು ಫುಲ್ ಪ್ಲೆಜ್ ಹೀರೋ ಆದರು. ಅದು 1976ರಲ್ಲಿ ಬಂದು ಅಂತುಲೇನಿ ಕಥಾ ಅಂತ ತೆಲುಗು ಸಿನಿಮಾದಲ್ಲಿ. ಆಮೇಲೆ ಅವರಿಗೆ ಒಂದು ಈ ಸಿನಿಮಾದಲ್ಲಿ ಹೀರೋ ಅಂತ ಗುರ್ಸಂಗೆ ಮಾಡಿದ್ದು ಮೂಂಡ್ರು ಮುಡಿಚು ಅಂತ 1976ರಲ್ಲಿ ಬಂದ ಒಂದು ತಮಿಳು ಸಿನಿಮಾ. ಈ ಸಿನಿಮಾ ಹಿಟ್ಟಾಯಿತು. ಅವರೊಬ್ಬ ಹೀರೋ ಅಂತ ಗುರ್ಸಂಗಾದರು. ಆಮೇಲಿಂದ ರಜನಿಕಾಂತ್ ಎಂದು ತಿರುಗಿ ನೋಡಲೇ ಇಲ್ಲ. ಒಬ್ಬ ಹೀರೋ ಜೀವನದಲ್ಲಿ ಅಥವಾ ಒಬ್ಬ ನಟನ ಜೀವನದಲ್ಲಿ 50 ವರ್ಷ ಬ್ಯಾಕ್ ಟು ಬ್ಯಾಕ್ ಹಿಟ್ ಕೊಟ್ಬಿಟ್ಟು ಸೂಪರ್ ಸ್ಟಾರ್ ಸ್ಥಾನದಿಂದ ಕೆಳಗಡೆ ಇಳಿದೆ ಅದೇ ರೀತಿ ಒಬ್ಬನೇ ಒಬ್ಬ ಇಡೀ ಜಗತ್ತಿನಲ್ಲಿ ಸ್ಟಾರ್ ಇರ್ಬೋದು ಅಂದರೆ ಅದು ರಜನಿಕಾಂತ್ ಅಂತ ಹೇಳ್ಬೋದು. ಯಾಕಂದರೆ ಯಾರೇ ಆದರೂ ಆ ಕಾಲದಲ್ಲಿ ಅವರು ಮಾಯ ಬಿಡ್ತಾರೆ. ನಮ್ಮ ಉಪೇಂದ್ರ ಹೇಳ್ತಾರಲ್ಲ, ಕಾಲ ಎಲ್ಲರ ಕಾಲ ಹಿಡಿತದೆ ಅಂತ. ಆ ಥರ ರಜನಿಕಾಂತ್ ಕಾಲದಲ್ಲಿ ನಡೀತಾ ಇದ್ರು, ಕಾಲದ ಸೈಕಲ್ನಲ್ಲಿ ನಡೀತಾ ಇದ್ರು. ಅವರು ಕಾಲ ಇವತ್ತು ಅವ್ರು ಕಾಲ ಎಳಿಲಿಲ್ಲ. ಆದರೆ ಬಾಬಾ ಮಾಡೋ ಟೈಮಲ್ಲಿ ಅವರು ಅವರು ರಿಟೈರ್ಡ್ ಆಗ್ತಾರೆ ಅನ್ನೋ ಒಂದು ಕೆಲವೊಂದು ಮಾತಿತ್ತು. ಆದರೆ ರಿಟೈರ್ಡ್ಗೆ ಅವ್ರ ಅಭಿಮಾನಿಗಳು ಒಪ್ಪಲಿಲ್ಲ. ಅವರು ಇನ್ನೇನು ಹೋಗ್ಬಿಡ್ತಾರೆ ಅನ್ನೋಷ್ಟರಲ್ಲಿ ಅವರು ಫಿನಿಕ್ಸ್ ಥರ ಇದು ಬರ್ತಾಯಿದ್ರು. ಅವ್ರು ಮಾಡಿರೋ ಸಿನಿಮಾ ಒಂದೊಂದಲ್ಲ. ಅಂದರೆ ಅವರು 2010ರಲ್ಲಿ ಇಂದ್ರಿಯನ್ ಫಸ್ಟು ತಮಿಳು ಸಿನಿಮಾ ಅಂದರೆ 100 ಕೋಟಿ ಮಾಡಿ ತಮಿಳು ಸಿನಿಮಾ ಅಂತ ಹೆಸರಾಯಿತು. ಅದಕ್ಕೂ ಮುಂಚೆ ಅವರು 1977ರಲ್ಲಿ 16 ವಯಸ್ಸಿನಲ್ಲೇ ನಿಮಗೆಲ್ಲ ಗೊತ್ತಿರ್ಬೋದು, ಕಮಲ್ ಸರ್ ಜೊತೆ ಅವರು ತೆರೆ ಹಂಚ್ಕೊಂಡು ಮಾಡಿದರು. ಆ ಸಿನಿಮಾನೂ ಸೂಪರ್ ಹಿಟ್ ಆಗಿತ್ತು. ಬಹುಶಃ ಫಸ್ಟ್ ಡೇಸಲ್ಲಿ ಅವರು ಕೆ ಬಾಲಚಂದ್ರ ಒಂದು ಗರಡಿಯಲ್ಲಿ ಮಾಡಿದ್ರಿಂದ ಕಮಲ್ ಹಾಸನ್ ಮತ್ತು ರಜನಿಕಾಂತ್ ಬಾಲಚಂದ್ರ ಅವರಿಗೆ ತೀರಾ ಪ್ರಿಯರಾದ ನಟರಾಗಿದ್ದರು. ಹಾಗಾಗಿ ಆ ನಟನ ಹಾಕ್ಕೊಂಡೇ ಅವರು ಸುಮಾರು ಸಿನಿಮಾ ಮಾಡಿದರು. ರಜನಿಕಾಂತ್ಗೆ ಒಂದು ಸೂಪರ್ ಸ್ಟಾರಿಡಮ್ ಅಂದರೆ ಇದು ಕೊಟ್ಟಿದ್ದಂದರೆ ಅದು 1994ರಲ್ಲಿ ಬಂದ ಭಾಷಾ ಸಿನಿಮಾ ಅವರು ಎಲ್ಲ ಹಿಂದಿನ ಚಿತ್ರಗಳನ್ನು ಬೀಟ್ ಮಾಡಿಬಿಟ್ಟು ಸೂಪರ್ ಹಿಟ್ ಆಗಿತ್ತು. ಆದರೆ ಏನು ತಮಾಷೆ, ಏನೊಂದು ರಜನಿ ದೊಡ್ಡತನ ಅಂದರೆ, ಈಗ ಏನು ಕೂಲಿ ಸಿನಿಮಾ ನಾಡಿದ್ದು ರಿಲೀಸ್ ಆಗ್ತಾ ಇದೆ, ಅದರ ಪ್ರೀವಿಯೂ ಇವೆಂಟ್ ಒಂದು ಫಂಕ್ಷನ್ನಲ್ಲಿ ಅವ್ರು ಹೇಳಿದ್ದೇನು ಅಂತಂದರೆ, ಈ ಸಿನಿಮಾದಲ್ಲಿ ಉಪೇಂದ್ರನೂ ಮಾಡಿದ್ದಾರೆ. ಉಪೇಂದ್ರ ಮಾಡಿದ್ದ ಅವಾಗ ಉಪೇಂದ್ರ ಭಾಷಾ ಟೈಮಲ್ಲಿ ಉಪೇಂದ್ರ ಅವರು ಒಂದು ಓಂ ಸಿನಿಮಾ ಮಾಡಿದರು. ನಿಮಗೆಲ್ಲ ಗೊತ್ತು, ನಮ್ಮ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಸಿನಿಮಾ ಮಾಡಿದರು. ಓಂ ಸಿನಿಮಾ ಶಿವರಾಜ್ ಕುಮಾರ್ ಮತ್ತು ಪ್ರೇಮಾದ ಸೂಪರ್ ಹಿಟ್ ಸಿನಿಮಾ ಅದು. ಇವಾಗ ರಜನಿಕಾಂತ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಭಾಷಾ ಮತ್ತು
ಓಂ ಸಿನಿಮಾ ಎರಡನ್ನ ನಾನು ತೂಗು ನೋಡಿದರೆ ಓಂ ಸಿನಿಮಾ ಸೂಪರ್ ಆಗಿದೆ, ಭಾಷಾಕ್ಕಿಂತ 10 ಪಟ್ಟು ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಇದು ನಿಜವಾಗ್ಲೂ ಒಬ್ಬ ಸೂಪರ್ ಸ್ಟಾರ್ ಅಂದರೆ ಅವನ ಒಳ್ಳೆಯ ನಡತೆಯನ್ನು, ಅವನ ಹೃದಯ ವೈಶಾಲ್ಯವನ್ನು ಎತ್ತು ತೋರಿಸುತ್ತೆ ಅಂದರೆ ತಪ್ಪಿಲ್ಲ. ಯಾಕಂದರೆ ಯಾರೇ ಆಗಲಿ ನನ್ನ ಸಿನಿಮಾಗಿಂತ ಇನ್ನೊಬ್ಬ ಸಿನಿಮಾ ಚೆನ್ನಾಗಿದೆ ಅದು ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅದು ಉಪೇಂದ್ರ ಅವ್ರ ಮುಂದೆ ಹುಟ್ಟಿದ ಹುಡುಗ. ಅಂಥದ್ರಲ್ಲಿ ಉಪೇಂದ್ರ ಸಿನಿಮಾ, ಉಪೇಂದ್ರ ಡೈರೆಕ್ಟ್ರಾಗಿ ಮತ್ತು ಆ್ಯಕ್ಟರಾಗಿ ನನಗಿಂತ ಅದರ ಸೂಪರಾಗಿ ಮಾಡಿದರೆ ಆ ಸೂಪರ್ ಸಿನಿಮಾ ಇದೆ ಅಂತ ಹೇಳಿದಾಗ ಆ ಓಂ ಸಿನಿಮಾ ನಿಜಕ್ಕೂ ರಜನಿಕಾಂತ್ ಗುಣನ ಮೆಚ್ಚಲೇಬೇಕು ನಾವು. ಇಂಥ ರಜನಿಕಾಂತು ದಕ್ಷಿಣದ ಎಲ್ಲ ಭಾಷೆಯಲ್ಲಿ ನಡೆಸ್ಬಿಟ್ಟಿದ್ದಾರೆ. ಅದು ತಮಿಳು, ತೆಲುಗು, ಕನ್ನಡ, ಮಲಯಾಳಂ ಈ ಥರ ಎಲ್ಲ ಭಾಷೆಯಲ್ಲಿ ನಡೆಸ್ಬಿಟ್ಟಿದ್ದಾರೆ. ಹಿಂದಿಲೂ ನಡೆಸ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಅವ್ರು ಹಾಲಿವುಡ್ಗೆ ಹೋಗ್ಬಿಡ್ತಾ ಇದ್ರೇನೋ ಬ್ಲಡ್ ಸ್ಟೋನ್ ಏನಾದರೂ ಹಿಟ್ಟಾಗಿದ್ದರೆ. ಆದರೆ ಬ್ಲಡ್ ಸ್ಟೋನು 1988ರಲ್ಲಿ ಬಂತು. ಬ್ಲಡ್ ಸ್ಟೋನ್ ಆ ಫಿಲ್ಮು ಟೋಟಲಿ ಫ್ಲಾಪ್ ಆಯಿತು. ಒಂದು ವೇಳೆ ಆಗ ಬ್ಲಡ್ ಸ್ಟೋನನ್ನು ಹಿಟ್ಟಾಗಿದ್ದರೆ ಇವತ್ತು ರಜನಿಕಾಂತ್ ಅಂದರೆ ಈಗ ಅವರು ಇಡೀ ಜಗತ್ತಿನಲ್ಲಿ ಸೂಪರ್ ಸ್ಟಾರ್, ಅದು ಬೇರೆ ವಿಷಯ. ಆದರೆ ಹಾಲಿವುಡ್ನವರು ಅವ್ರ ಮುಂದೆ ಮಂಕಾಗ್ಬಿಡ್ತಾಯಿದ್ರು. ಹಾಲಿವುಡ್ನವರು ಇವತ್ತಿಗೂ ಹೇಳ್ತಾ ಇದ್ದಾರೆ ಇಡೀ ಜಗತ್ತಿನಲ್ಲಿ ಯಾರಾದರೂ ಒಬ್ಬ ಅತ್ಯಂತ ಸಕ್ಸಸ್ಫುಲ್ ಸೂಪರ್ ಸ್ಟಾರ್ ಅಂತಿದ್ರೆ ಅದು ರಜನಿಕಾಂತ್ ಅಂತ. ಇದನ್ನು ಅವರು ಬಹುಶಃ ವೈಭವೀಕರಣ ಮಾಡೋಕ್ಕಂತೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ರಜನಿಕಾಂತ್ ಮಾಡಿದ ಒಂದು ಸಿನಿಮಾಗಳನ್ನ ನೋಡಿದರೆ ಅಥವಾ ಅವರ ಫ್ಯಾನ್ ಬಳಗ, ಅವರು ಸಿನಿಮಾ ರಿಲೀಸ್ ಆದಾಗ ಒಂದು ನಡೆಯೋ ಅವರ ಒಂದು ಫ್ಯಾನ್ ಒಂದು ಖುಷಿ ನೋಡಿದರೆ ಬಹುಶಃ ಜಗತ್ತಿನ ಯಾವ ಒಂದು ನಟನಿಗೂ ಆ ಒಂದು ಅದೃಷ್ಟ ಇಲ್ಲ ಅನಿಸುತ್ತೆ. ನೋಡಿ, ಈ ರಜನಿಕಾಂತ್ ಇವತ್ತು ಆ ಕೂಲಿ ಸಿನಿಮಾ ನಾಡಿದ್ದು ರಿಲೀಸ್ ಆಗ್ತಾ ಇದೆ. ಆದರೆ ಇವತ್ತಿಗೂ ಅವರು ಆನ್ ಸ್ಕ್ರೀನ್ ಮುಂದೆ ಮಾತ್ರ ಅವ್ರು ಮೇಕಪ್ ಮಾಡಿದ ಹೊರತು ಸ್ಕ್ರೀನ್ ಹಿಂದೆ ಅವರು ಯಾವತ್ತೂ ಮೇಕಪ್ ಮಾಡಲ್ಲ. ಹೌದು, ನನಗೆ ಇರೋದು ಹೇಗೆ ಅಂತಾರೆ ಅವರು ಎಷ್ಟೋ ಸಲ ಒಂದು ಸಲ ಹೇಳ್ಕೊಂಡಿದ್ದಾರೆ, ನಾನು ಫ್ಲೈಟ್ನಲ್ಲಿ ಹೋಗುವಾಗ ಅವರು ಮೇಕಪ್ ಮಾಡಲ್ಲ, ಅವರು ಕೂದಲಿಲ್ಲ ಹಾಗೆ ಇರ್ತಾರೆ. ಯಾರೋ ಪಕ್ಕದಲ್ಲಿ ನಾವು ಹಿಂಗೆ ಹಾಗೆ ಅಂತ ಮಾತಾಡುವಾಗ ನಿಮ್ಮ ಹೆಸರು ಏನು ಅಂದರೆ ನಾನು ರಜನಿಕಾಂತ್ ಅಂತ ಹೇಳಿದಂತೆ. ಇನ್ನು ನೀವು ರಜನಿಕಾಂತ ಅವರು ಬಿಲೀವ್ ಮಾಡಲಂತೆ. ಅಂದರೆ ರಜನಿಕಾಂತ್ ಆನ್ ಸ್ಕ್ರೀನಲ್ಲಿ ಅವ್ರು ಮಾಡೋದಕ್ಕೂ ಅವ್ರ ಹಾವಭಾವ, ಅವ್ರ ಆಕ್ಷನ್ ಸ್ಟಂಟ್ ನೋಡಿದವ್ರಿಗೆ ಆಫ್ ಸ್ಕ್ರೀನ್ ಅವರು ಆ ಥರ ಅಷ್ಟು ಸರಳವಾಗಿರೋದು ನಿಜವಾಗ್ಲೂ ನಂಬೋಕ್ಕಾಗಲ್ಲ. ರಜನಿಕಾಂತ್ ಇದ್ರ ಬಗ್ಗೆನೂ ಅಷ್ಟೇ, ಏನು ಅವರು ಕೊಡುಗೈ ದಾನಿ ಅಂತಲೇ ಹೆಸರಿದೆ. ನಮ್ಮ ಕನ್ನಡದಲ್ಲಿ ಆ ಥರ ಒಂದು ಹೆಸರಿದ್ದು ಅಂಬರೀಷ್ ಅವರಿಗೆ. ಇಲ್ಲಿ ಅಂಬರೀಷ್ ಅವರು ಅಷ್ಟೇ, ಯಾರು ಏನು ಕೇಳಿದ್ರು ಕೊಟ್ಬಿಡ್ತಿದ್ರು. ಅಂದರೆ ಅಷ್ಟರ ಮಟ್ಟಿಗೆ ಅವರು ದಾನಿ ಅಂತ ಹೆಸರಿತ್ತು. ಈಗ ಆ್ಯಕ್ಚುಲಿ ಒಂದು ತಮಿಳಲ್ಲಿ ರಜನಿಕಾಂತ್ ಅವ್ರಿಗೆ ಆ ಹೆಸರಿದೆ. ಯಾರೇ ಅವ್ರ ಹತ್ರ ಹೋಗಿ ಏನೇ ಕೇಳಿದ್ರು ಅವರು ಇಲ್ಲ ಅಂತ ಹೇಳಲ್ಲ. ಅವರು ಆ್ಯಕ್ಚುಲಿ ಅವರು ಸಿನಿಮಾಗಳು ಕೆಲವೊಂದು ನಡುವೆ ಸಿನಿಮಾಗಳು ಅಷ್ಟು ಹೇಳ್ಕೊಳ್ಳೋಂಥ ಹಿಟ್ ಆಗದಿರುವಾಗ ಅಥವಾ ಹಾಕಿದ ದುಡ್ಡು ಪ್ರೊಡ್ಯೂಸರ್ಗೆ ಮೋಸ ಆದಾಗ ಯಾವ ಹೀರೋನು ಮಾಡದೇ ಇರೋಂಥ ಕೆಲಸಗಳನ್ನು ಅವ್ರು ಮಾಡ್ತಾಯಿದ್ರು. ಅಂದರೆ ಅವ್ರು ತೊಗೊಂಡಿದ್ದ ಸಂಭಾವನೆ ಪೂರ್ತಿ ಹಾಗೆ ವಾಪಸ್ ಕೊಟ್ಬಿಡ್ತಾಯಿದ್ರು. ಇದು ರಜನಿಕಾಂತ್. ಇಂಥ ರಜನಿಕಾಂತ್ ಈಗ ಉಪೇಂದ್ರನ ಅಂದರೆ ಅವ್ರ ಫಿಲ್ಮಲ್ಲಿ ಉಪೇಂದ್ರ ಮಾಡಿದಾರಲ್ಲ, ಅವ್ರನ್ನ ಹಾಡು ಹೊಗಳ್ಬಿಟ್ಟಿದ್ದಾರೆ. ಅಂದರೆ ಭಾಷಾ ಮತ್ತು ಓಂ ಸಿನಿಮಾನ ಹೋಲಿಸಿದರೆ ನನಗೆ ಡೈರೆಕ್ಟರ್ ಉಪೇಂದ್ರ ತುಂಬ ಇಷ್ಟ, ಅದ್ಭುತ. ಅವರಿಂದ ಇಡೀ ಇಂಡಿಯಾದಲ್ಲಿ ಇನ್ಸ್ಪೈರ್ ಆಗಿರೋ ಸುಮಾರು ಜನ ಡೈರೆಕ್ಟರ್ ಇದ್ದಾರೆ. ಅಂದರೆ ಉಪೇಂದ್ರ ಮಾಡೋಂಥ ಒಂದು ಏನು ಸಿನಿಮಾಗಳಿದ್ದಾವೆ ಅಂಥ ಸಿನಿಮಾಗಳನ್ನ ಬೇರೆ ಯಾರೂ ಮಾಡಿಲ್ಲ. ಅವ್ರನ್ನ ಫಾಲೋ ಮಾಡಿ ಎಷ್ಟೋ ಜನ ಅಂಥ ಸಿನಿಮಾಗಳನ್ನ ಮಾಡಿದ್ದಾರೆ ಅಂತ ರಜನಿಕಾಂತ್ ಹೇಳಿದ್ದಾರೆ. ಹಾಗಾಗಿನೇ ರಜನಿಕಾಂತ್ ಇವತ್ತು ಎಲ್ಲರಿಗೂ ಅಷ್ಟು ಇಷ್ಟ ಆಗೋದು. ರಜನಿಕಾಂತ್ ಈ ಫಿಲ್ಮಲ್ಲಿ ಒಬ್ಬರಲ್ಲ ಇಬ್ಬರಲ್ಲ, ತೆಲುಗಿನ ನಾಗಾರ್ಜುನ, ಕನ್ನಡದ ಉಪೇಂದ್ರ, ಹಿಂದಿಯ ಪರ್ಫೆಕ್ಟ್ ಮ್ಯಾನ್ ಅಂತ ಹೇಳ್ತಾರಲ್ಲ, ಪರ್ಫೆಕ್ಟ್ ಆಕ್ಟರ್ ಅಮೀರ್ ಖಾನ್, ಶ್ರುತಿ ಹಾಸನ್, ಆಮೇಲೆ ಸತ್ಯರಾಜ್, ಈ ಥರ ಒಂದು ದೊಡ್ಡ ಸ್ಟಾರ್ ಬಳಗನೇ ಇದೆ. ಆದರೆ ಸಿನಿಮಾದ ರಿವ್ಯೂ ಬಗ್ಗೆ ಹೇಳೋದಾದರೆ, ಅಂದರೆ ಸಿನಿಮಾ ಇನ್ನೂ ನಾಡಿದ್ದು ರಿಲೀಸ್ ಆಗುತ್ತೆ, ಆದರೆ ಇದನ್ನು ಕೆಲವರು ಓವರ್ಸೀಸ್ ಅಲ್ಲಿನ ಜನ ಮತ್ತು ನೋಡಿದವರು ಮತ್ತು ಇದರ ಸೆನ್ಸಾರ್ ನೋಡಿರ್ತಾರಲ್ಲ, ಅವ್ರು ಹೇಳೋರ ಪ್ರಕಾರ ಇದು ರಜನಿಯ ಒಂದು ಅತ್ಯದ್ಭುತವಾದ ಸಿನಿಮಾ ಮತ್ತು ಈ ಸಿನಿಮಾದಲ್ಲಿ ಪೂರ್ತಿ ರಜನಿಕಾಂತ್ ಆವರಿಸ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಬೇರೆಯವರು ಏನು ಮಾಡ್ತಾರಲ್ಲ ಗೊತ್ತಿಲ್ಲ, ಇಡೀ ಸಿನಿಮಾನೇ ರಜನಿಕಾಂತ್ ಆ ಥರ ಇದೆ. ಆದರೆ ಹಾಗಂತ ಉಳಿದವರೇನು ಇದಂತಲ್ಲ, ಉಳಿದವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆದರೆ ಸಿನಿಮಾ ಪೂರ್ತಿ ರಜನಿ ಆವರಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಸಿನಿಮಾ ಒಂದು ಆ್ಯಾವ್ರೇಜ್ ಸ್ಟೋರಿ ವೈಸ್ ತೊಗೊಂಡ್ರೆ ಒಂದು ಆ್ಯಾವ್ರೇಜ್ ಇದೆ. ಆದರೆ ಸಿನಿಮಾದ ಕ್ಲೈಮ್ಯಾಕ್ಸ್ ಲಾಸ್ಟ್ 20 ನಿಮಿಷ ನೀವು ಮರೆಯೋಕ್ಕೆ ಸಾಧ್ಯನೇ ಇಲ್ಲ, ಅಂಥ ಅದ್ಭುತವಾದ ಕ್ಲೈಮ್ಯಾಕ್ಸ್ ಅಂತ ಹೇಳಿದ್ದಾರೆ. ಇದು ರಜನಿಕಾಂತ್ ಫ್ಯಾನ್ಸ್ಗೆ ತುಂಬಾ ಖುಷಿ ಆಗ್ಬಿಟ್ಟಿದೆ. ಈ ಸಿನಿಮಾ ನ ಭೂತೋ ನ ಭವಿಷ್ಯತೆ ಅನ್ನೋ ಥರ ಹಿಟ್ಟಾಗುತ್ತೆ ಅಂತ ರಜನಿ ಫ್ಯಾನ್ಸ್
ಈಗ ಕಾಯ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಅಂದರೆ ಇದು ಏನು ಒಂದು ವಾರದ ಮುಂಚೆ ಬುಕಿಂಗ್ ಶುರು ಆಯಿತು, ಈಗಾಗಲೇ ಇದು 100 ಕೋಟಿ ಹತ್ತಿರ ಬಂದುಬಿಟ್ಟಿದೆ. ಅಂದರೆ ಎಲ್ಲೂ ನಿಮಗೆ ಟಿಕೆಟ್ ಅನ್ನೋದು ಸಿಗಲ್ಲ, ಅಷ್ಟರ ಮಟ್ಟಿಗೆ ಟಿಕೆಟ್ ಬುಕ್ ಆಗಿಬಿಟ್ಟಿದೆ ಎಲ್ಲ ಕಡೆನೂ. ಅಂದರೆ ಟಿಕೆಟ್ ಓಪನ್ ಆಗಿ ಜಸ್ಟ್ 15-20 ನಿಮಿಷದಲ್ಲಿ 1000 ಗಟ್ಟಲೆ ಟಿಕೆಟ್ ಸೇಲ್ ಆಗಿದೆ ಅಂದರೆ ಅಂದ್ಕೊಳ್ಳಿ ಎಷ್ಟು ಮಟ್ಟಿಗೆ ರಜನಿಕಾಂತ್ ಇವತ್ತಿಗೂ ಜನರ ಮೇಲೆ ಮೋಡಿ ಮಾಡ್ತಿದ್ದಾರೆ ಅಂತ. 50 ವರ್ಷ 1975 2025 50 ವರ್ಷಗಳ ಕಾಲ ಒಬ್ಬ ನಟ ಸತತವಾಗಿ ನಟಿಸ್ತಾ ಇದ್ದಾನೆ, ಜನರ ಮನಸ್ಸನ್ನೇ ಸತತವಾಗಿ ಉಳ್ಕೊಂಡಿದ್ದಾನೆ, ಅಷ್ಟೇ ಎತ್ತರದಲ್ಲಿ ಉಳ್ಕೊಂಡಿದ್ದಾನೆ ಅಂದರೆ ಅದನ್ನು ನಾವು ಮತ್ತೆ ಬೇರೆ ಅದರ ಬಗ್ಗೆ ಮಾತಾಡೋಕ್ಕೆ ಆಗೋದೇ ಇಲ್ಲ. ಇಂಥ ಅದ್ಭುತವಾದ ಒಬ್ಬ ಸೂಪರ್ ಸ್ಟಾರ್ ಯಾರಾದಿದ್ದರೆ ಅದು ರಜನಿಕಾಂತ್ ಮಾತ್ರ. ನಾವು ರಜನಿಕಾಂತ್ನ ಎಷ್ಟು ಜನ ಇಷ್ಟಪಡ್ತಾರೋ ಆ ಇಷ್ಟಪಡೋರಲ್ಲಿ ನಾನು ಒಬ್ಬ. ರಜನಿಕಾಂತ್ ಫಿಲ್ಮ್ ನಾಡಿದ್ದು ರಿಲೀಸ್ ಆಗ್ತಾಯಿದೆ ಕೂಲಿ. ಆ ಸಿನಿಮಾ ರಜನಿಕಾಂತ್ ಫ್ಯಾನ್ಸ್ ಇಷ್ಟದಾಗೆ ಹಿಟ್ ಆಗಲಿ ಅಂತ ಆಸೆ ಪಡೋಣ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ನಮಸ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.